ಸಿಗರೇಟ್ ಶರ್ಟ್ ಹಿಡ್ಕೊಂಡ್ರೆ ಶರ್ಟ್ ಸೂಟ್ ಹೋಗಲ್ವಾ ಅಂತ ಹೇಳಿದಾಗ ಯಪ್ಪ ಜೋರಾಗಿ ನಕ್ಬಿಟ್ಟು ಹೇಳ್ತಾನೆ, ನಿನ್ ಶರ್ಟು ನಿನ್ ಲಂಗ್ಸ್ಕಿನ್ನ ಕಾಸ್ಟ್ಲಿನಾ? ಒಂದು ಸಣ್ಣ ಕತೆ. ಒಂದು 24-25 ವರ್ಷದ ಒಬ್ಬ ಹುಡುಗ ಒಬ್ಬ ಬೇಕರಿ ಹತ್ರ ನಿಂತ್ಕೊಂಡು ದಮ್ ಹೊಡಿತಾ ಇರ್ತಾನೆ. ಅವಾಗ ಅಲ್ಲಿಗೆ ಒಂದು ವಯಸ್ಸಾಗಿರೋ ವ್ಯಕ್ತಿ ಬಂದು ನಿಂತ್ಕೋತಾರೆ. ನಿಂತ್ಕೊಂಡು ಆ ಸಿಗರೇಟ್ ಹಿಡಿತಾರ ಒಬ್ಬ ಹುಡುಗನ್ನೇ ಗುರುಗಿಡ್ಕೊಂಡು ನೋಡ್ತಾನೆ ಇರ್ತಾರೆ. ಆ ಹುಡುಗಂಗೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅವನು ಈ ಕಡೆ ತಿರುಗ್ಬಿಟ್ಟು ಸಿಗರೇಟ್ ಹೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಅಪ್ಪ ಮತ್ತೆ ಈ ಕಡೆನೂ ಬಂದು ನಿಂತ್ಕೊಂಡು ಅವನ್ನೇ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ಫುಲ್ಲು ಟೆನ್ಷನ್ ಆಗ್ಬಿಟ್ಟು, ರೀ ಸ್ವಾಮಿಗಳೇ ಏನ್ರಿ ಬೇಕು ನಿಮಗೆ, ಯಾಕೆ ನಾನು ಹಂಗೆ ನೋಡ್ತಾ ಇದ್ದೀರಾ ಅಂತ ಕೇಳಿದಾಗ ಅವ್ರಿಗೆ ಹೇಳ್ತಾರೆ, ನಾನೊಂದು ಹೇಳ್ತೀನಿ ಅದನ್ನ ಮಾಡ್ತೀಯಾ ಅಂತ ಕೇಳ್ತಾರೆ. ಇವನು ಸರಿ ಅದೇನು ಹೇಳಿ ಮಾಡೋಣ ಅಂತ ಹೇಳಿದಾಗ ಆ ಅಪ್ಪ ಹೇಳ್ತಾರೆ, ಸಿಗರೇಟ್ ನೆತ್ತಿ ನೀನು ಶರ್ಟ್ ಒಳಗೆ ಹಿಡ್ಕೊಂತೀಯಾ ಅಂತ ಕೇಳ್ತಾನೆ. ಇವನು ಫುಲ್ ಕೋಪ ಬಂದ್ಬಿಟ್ಟು, ರೀ ನಿಮ್ಗೇನು ಹುಚ್ಚಿಚ್ಚಿ ಇರ್ತಿದ್ಯಾ, ಸಿಗರೇಟ್ ಶರ್ಟ್ ಒಳಗೆ ಹಿಡ್ಕೊಂಡ್ರೆ ಶರ್ಟ್ ಸೂಟ್ ಹೋಗಲ್ವಾ ಅಂತ ಹೇಳಿದಾಗ ಯಪ್ಪ ಜೋರಾಗಿ ನಕ್ಬಿಟ್ಟು ಹೇಳ್ತಾನೆ, ನಿನ್ನ ಶರ್ಟು ನಿನ್ನ ಲಂಗ್ಸ್ಕಿನ್ನ ಕಾಸ್ಟ್ಲಿನಾ ಅಂತ. ಸೊ ದಮ್ ಬೇಡ, ಆರೋಗ್ಯಕ್ಕೆ ಹಾನಿಕರ. ಯೋಚನೆ ಮಾಡಿ. ಹೇಳ್ಬೇಕನ್ನಿಸ್ತು ಹೇಳಿದೆ, ಕೇಳ್ಬೇಕನ್ನಿಸಿದ್ರೆ ಕೇಳಿ.